ಯಾರನ್ನ ಮೊದಲು ಮೇಲೆ ಕಳಿಸ್ಲಿ ಬಾಸ್, ಈ ಪೆನ್ನ ಇಲ್ಲ ಪೇಪರ್ನ? ಏ ಗರುಡ, ಈ ಪೇಪರ್ನೇ ಮೊದಲು ಕಳಿಸ್ಬಿಡ. ಹಾಗಾದ್ರೂ ಇವನೇನಾದ್ರೂ ಹೆದರ್ಕೊಳ್ತಾನೇನೋ ನೋಡೋಣ. ಸರ್, ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ನನಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಹಾ, ಹೌದಾ? ಅವ್ರ ಅಡ್ರೆಸ್ ಕೊಡಮ್ಮ, ಅವ್ರನ್ನು ನಿಮ್ ಜೊತೆನೆಲ್ಲ ಕಳಿಸ್ಬಿಡ್ತೀವಿ. ಸರ್ ಸರ್ ಸರ್, ಪ್ಲೀಸ್ ಸರ್. ಯಾರ್ದ ಫೋನು? ಹೋಮ್ ಮಿನಿಸ್ಟರ್ ಅಪ್ಪ. ಅಟೆಂಡ್ ಮಾಡು, ಸ್ಪೀಕರ್ ಆನ್ ಮಾಡು. ಹಲೋ ರೀ, ಏನ್ರಿ ನಿಮ್ಗೆ ಬುದ್ಧಿ ಇದೆಯಾ? ನಿಮ್ಗೆ ಏನ್ ನಮ್ ಪಾರ್ಟಿನ ಸರ್ವನಾಶ ಮಾಡ್ಬೇಕಂತಿದ್ದೀರಾ? ಈ ರೀತಿ ಚಿಲ್ಲರೆ ಕೆಲಸ ಮಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ಸರ್, ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಸರ್? ಗಂಗಾಧರ್ ಅವ್ರ ಬಗ್ಗೆ. ಸೆಂಟ್ರಲ್ ಮಿನಿಸ್ಟರ್ ಕಡೆಯಿಂದ ಪ್ರೆಷರ್ ಇದೆ ಕಣ್ರಿ. ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ಬೇಕಂತೆ. ಅವ್ರ ಮೈ ಮೇಲೆ ಒಂದು ಗೆರೆ ಬಿದ್ರು ಅದು ನಮ್ಮ ಪಾರ್ಟಿಗೆನೆ ಒಂದು ದೊಡ್ಡ ಬರೇನೆ ಹೇಳ್ದಾಗೆ. ಈಗ ನೀವು ಅಲ್ಲಿಂದ ಕ್ಷಮೆ ಕೇಳ್ಬಿಟ್ಟು ಸೀದಾ ನಿಮ್ ಕೆಲಸ ನೋಡಕ್ ಹೋಗಿ. ನೀವು ತಿಳ್ಕೊಂಡಿರೋ ಹಾಗೆ ಅವರು ಗಂಗಾಧರ್ ಅಲ್ಲ, ಅವ್ರ ಹಿಂದೆ ದೊಡ್ಡ ದೊಡ್ಡ ತಲೆಗಳಿವೆ. ಇನ್ನು ಅರ್ಧ ಗಂಟೆಯಲ್ಲಿ ನನಗೆ ಅವರು ಸೇಫ್ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗಬೇಕು. ತಿಳಿತಾ? ಮೊದಲಿಂದ ಹೊರಡಿ. ಬುಲೆಟ್ಟು ಬರೀ ಪ್ರಾಣ ತೆಗೆಯುತ್ತೆ, ಆದ್ರೆ ಈ ಪೆನ್ನು ಪೇಪರು ಗೋರ್ಮೆಂಟ್ನೇ ಬೀಳಿಸ್ಬಿಡುತ್ತೆ. ರೀ ಮುನೇಂದ್ರ, ನಿಮ್ಮಪ್ಪನಿಗೆ ವಯಸ್ಸಾಯ್ತು, ನಿಮಗಾದ್ರೂ ಬುದ್ಧಿ ಬೇಡವಾ? ಅಲ್ಲ, ಇಂಥ ಒಂದು ನಿರ್ಜನ ಪ್ರದೇಶದಲ್ಲಿ ಒಂದು ಸೆಕ್ಯೂರಿಟಿ ಗಾರ್ಡು ಇಟ್ಕೊಳ್ದೆ, ಒಂದು ನಾಯಿನೂ ಸಾಕ್ದೆ ಒಂಟಿಯಾಗಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ರಿ. ನಾನು ಅವತ್ತೇ ಹೇಳಿದೆ, ನಿಮ್ಮಂತ ಘಟಾನುಘಟಿಗಳ ಜೊತೆ ಪಾರ್ಟಿನೂ ಮಾಡಿದ್ದೀನಿ, ನನ್ನನ್ನ ಎದುರಾಕೊಂಡವರು ಪಾರ್ಟ್ ಆಗಿ ಕತ್ತರಿಸ್ ಹೋಗಿರೋದನ್ನು ನೋಡಿದ್ದೀನಿ. ಮಿನಿಸ್ಟ್ರೇ ಹೇಳಿದ್ರಲ್ಲ, ನನ್ನ ಹೆಸರು ಗಂಗಾಧರ್ ಅಲ್ಲ, ನಂದು ದಂಡನಾಯಕರ ಮನೆತನ, ಚಂಡವೀರ ವಂಶಸ್ಥ. ಆಗಲ್ಲ, ಇದು ನಿಮಗೆ ಬೇಕಾಗಿಲ್ಲ. ವ್ಯವಹಾರ ಕ್ಲೋಸ್ ಆಯ್ತು, ನೀವಿನ್ ಹೊರಡಿ.